ಇಷ್ಟಲಿಂಗ ಪೂಜೆಯನ್ನು ಮಾಡಿದ್ದೇವೆ. ಈಗ ಈ ಕಾರ್ಯಕ್ರಮವನ್ನು ಕುರಿತು ನಮ್ಮ ವೀರಶೈವ ಸಮಾಜದ ಅಧ್ಯಕ್ಷರಾದಂತಹ ಶ್ರೀಯುತ ಸಿದ್ಧಲಿಂಗ ಅವರಿಂದ ಕೇಳಬೇಕು. ನಾದಬಿಂದು ಕಲಾದೇಶಂ ತಸ್ಮೈ ಶ್ರೀ ಗುರವೇ ನಮಃ. ಪ್ರಥಮದಲ್ಲಿ ಇಂದಿನ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮವನ್ನು ಸಾಂಗವಾಗಿ ನೆರವೇರಿಸಿಕೊಂಡಂಥ ಬೇದಿ ಮಠದ ಪರಮಪೂಜ್ಯ ಶ್ರೀಮಾನ್ ನಿರಂಜನ ಪರಮಸ್ವರೂಪಿ ಶಿವಕುಟುಂಬ ಸ್ವಾಮೀಜಿಯವರ ಪಾದಾರಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಹಾಗೆಯೇ ಬಸವ ಶ್ರೀಗಳಾಗಿರ್ತಕ್ಕಂಥ ಈ ಒಂದು ಹೊಸಮಠದ ಪರಮಪೂಜ್ಯ ಶ್ರೀಮಾನ್ ನಿರಂಜನ ಪರಮಸ್ವರೂಪಿ ಬಸವರಾಜೇಂದ್ರ ಸ್ವಾಮೀಜಿಯವರ ಪಾದಾರಗಳಿಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಣೆ ಮಾಡ್ತಾ, ಈ ಒಂದು ಪೂಜಾ ಕಾರ್ಯದಲ್ಲಿ ಪಾಲ್ಗೊಳ್ಳತಕ್ಕಂಥ ಈ ಭಾಗದ ಎಲ್ಲ ಶರಣ ಬಂಧುಗಳಿಗೆ ನನ್ನ ನಮನಗಳನ್ನು ಹೇಳ್ತಾ, ಇವತ್ತು ಬಹಳ ವಿಶೇಷವಾದಂಥ ಕಾರ್ಯಕ್ರಮವನ್ನು, ಪೂಜಾ ಕಾರ್ಯಕ್ರಮವನ್ನು, ಏಕೆಂದರೆ ಕಾರ್ಯಕ್ರಮಗಳು ಬೇರೆ ಬೇರೆ ಕಾರ್ಯಕ್ರಮ ನಡೀತವೆ. ಈ ಪೂಜಾ ಕಾರ್ಯಕ್ರಮ ಇಷ್ಟಲಿಂಗವನ್ನು ಪೂಜೆ ಮಾಡುವಂಥದ್ದು ಪ್ರಾಕ್ಟಿಕಲ್ ಆಗಿ, ಏಕೆ ಅಂತಂದರೆ ಭಾಳ ಕಡೆ ಸಾಮೂಹಿಕ ಪೂಜೆಗಳು ನಡೀತವೆ, ಬರೀ ಅಭಿಷೇಕ ಮಾಡ್ತಾರೆ. ಆದರೆ ಇಲ್ಲಿ ಪೂಜ್ಯರು ಶಿವಪೂಜಾ ವಿಧಾನಗಳನ್ನು, ಇಷ್ಟಲಿಂಗ ಪೂಜಾ ವಿಧಾನಗಳನ್ನು ಭಾಳ ಅರ್ಥಗರ್ಭಿತವಾಗಿ ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಇವತ್ತು ಪೂಜೆಯನ್ನು ನೆರವೇರಿಸಿಕೊಟ್ಟಿದ್ದಾರೆ. ಇವತ್ತು ವಿಶೇಷವಾಗಿ ಎಲ್ಲ ನನ್ನ ವಯಸ್ಸಿನವರು, ನನ್ನ ಥರ ಇರೋರು ಇಲ್ಲಿ ಕಾಣ್ತಾ ಇದ್ದಾರೆ. ಯಾಕಪ್ಪ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ನಾನು ಎಲ್ಲೇ ಹೋಗಿ ಇಡೀ ರಾಜ್ಯಾದ್ಯಂತ ನಾನು ಪ್ರವಾಸವನ್ನು ಮಾಡಿದ್ದೇನೆ. ಎಲ್ಲ ಕಡೆಯೂ ಕೂಡ ಹಿರಿಯರ ಸಂಖ್ಯೆ ಹೆಚ್ಚಿರುತ್ತದೆ, ಹಿರಿಯರ ಸಂಖ್ಯೆ ಬಹಳ ಕಡಿಮೆ ಇರ್ತದೆ. ಇವತ್ತು ಹಿರಿಯರಿಗಿಂತ ಕಿರಿಯರು ಇಂಥ ಪೂಜಾ ಕಾರ್ಯಕ್ರಮಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ನಮ್ಮ ಧರ್ಮದ ಇಷ್ಟಲಿಂಗ ಪೂಜೆಯಲ್ಲಿ ಭಾಗವಹಿಸಬೇಕು, ಅದರ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು. ಪ್ರತಿದಿನವೂ ಕೂಡ ಇಷ್ಟಲಿಂಗ ಪೂಜೆ ಮಾಡುವಂಥ ಪದ್ಧತಿಯನ್ನು ನಾವು ಅಳವಡಿಸ್ಕೋಬೇಕಾಗಿರೋದು ಬಹಳ ಆದ್ಯ ಕರ್ತವ್ಯವಾಗಿದೆ. ಅದು ನಮ್ಮ ಧರ್ಮ ಕೂಡ. ಬೇರೆ ಬೇರೆ ಧರ್ಮಗಳಲ್ಲಿ ಏನು ಅವರು ಎಷ್ಟು ನಿಷ್ಠೆಯಿಂದ ತಮ್ಮ ಧರ್ಮವನ್ನು ಪಾಲಿಸ್ತಾರೆ, ಆಚಾರ ವಿಚಾರಗಳನ್ನು ಪಾಲಿಸ್ತಾರೆ. ಆದರೆ ನಾವು ಯಾಕೆ ಇನ್ನೊಂದಿದ್ದೀವಿ ಅನ್ನೋದಕ್ಕೆ ಇದು ಸಾಕ್ಷಿ ಆಗ್ತಾ ಇದೆ. ಹಾಗಾಗಿ ನಾವು ಬಹಳಷ್ಟು ಪ್ರಯತ್ನಗಳನ್ನು ಮಾಡಿ ನಮ್ಮ ಯುವ ಜನತೆಯನ್ನು, ನಮ್ಮಲ್ಲಿ ಮಕ್ಕಳು ಮರಿಗಳಿರ್ಬೋದು, ಇಲ್ಲ ಸ್ನೇಹಿತರು ಮಕ್ಕಳಿರ್ಬೋದು, ಅವರನ್ನ ಇಂಥ ಕಾರ್ಯಕ್ರಮಗಳಿಗೆ ಹೆಚ್ಚೆಚ್ಚು ಕರ್ಕೊಂಡ್ಬರುವಂಥ ಪ್ರಯತ್ನಗಳನ್ನು ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ. ಆ ನಿಟ್ಟಿನಲ್ಲಿ ಎಲ್ಲ ಮಠಾಧೀಶರು ಕೂಡ ತಮ್ಮ ತಮ್ಮ ಮಠಗಳಲ್ಲಿ ಇಂಥ ಇಷ್ಟಲಿಂಗ ಪೂಜೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸುವ ಮೂಲಕ ಜನಜಾಗೃತಿಯನ್ನು, ಇಷ್ಟಲಿಂಗ ಪೂಜೆಯನ್ನು ಮಾಡುವಂಥ ವಿಧಿವಿಧಾನಗಳನ್ನು ತಿಳಿಸಬೇಕಾಗಿರುವಂಥ ಸಂದರ್ಭ ಇವತ್ತು ಅತ್ಯವಶ್ಯಕವಾಗಿದೆ ಅಂತೇಳಿ ನಾನು ಭಾವಿಸಿದ್ದೇನೆ. ದಯಮಾಡಿ ಯಾರು ಮಾತನಾಡಬೇಡಿ. ಪರಮಪೂಜ್ಯರು ಈ ಭಾಗದಲ್ಲಿ ಇದೊಂದು ವಿಶೇಷವಾದಂಥ ಕಾರ್ಯ ಆಗಬೇಕು ಅಂತ ಕಳೆದ ತಿಂಗಳು ಇದನ್ನ ಪ್ರಾರಂಭ ಮಾಡಿದರು. ಈಗಾಗಲೇ ಬಹಳಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಭಕ್ತ ಸಮೂಹ. ಬುದ್ಧಿ ಒಳ್ಳೆಯ ಕಾರ್ಯವನ್ನು ಯಾಕೆಂದರೆ ನಾನು ಸ್ವತಃ ಕೇಳಿದ್ದೇನೆ. ಹಲವಾರು ಜನ ಪೂಜ್ಯರಿಗೆ ಫೋನ್ ಮಾಡಿ ಈ ವಿಷಯ ತಿಳಿಸುವಂಥ ಸಂದರ್ಭಗಳು ಕೂಡ ನನ್ನ ಜೊತೆಗಿದೆ. ಆಗ ವೈಯಕ್ತಿಕವಾಗೂ ಕೂಡ ಅವರು ಪೂಜ್ಯರನ್ನು ದರ್ಶನ ಮಾಡುವಂಥ ಸಂದರ್ಭದಲ್ಲಿ ಬುದ್ಧಿಯವರು ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದೀರಿ, ಇದನ್ನು ಪ್ರತಿ ತಿಂಗಳು ಮಾಡಿ ಅನ್ನೋ ಒಂದು ಪೂಜ್ಯರ ಹಾಗೆ ಎಲ್ಲರೂ ತಿಳಿಸ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಇದು 2ನೇ ಪೂಜೆ ನಡೀತಾ ಇದೆ. ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಯುವಕರನ್ನು ಕರೆಯುವಂಥ ಕಾರ್ಯಕ್ರಮ ಆಗಲಿ. ಇದು ತಾವು ಕೂಡ ಪೋಷಕರೇನಿದ್ದೀರಿ, ಇನ್ನೂ ಮನೆಯ ಮಕ್ಕಳನ್ನ ಕರ್ಕೊಂಡು ಬರುವಂಥ ಒಂದು ಕೆಲಸವನ್ನು ತಾವೆಲ್ಲರೂ ಮಾಡಿ ಅಂತೇಳಿ ಈ ಸಂದರ್ಭದಲ್ಲಿ ನನ್ನ 2 ಅನುಭವದ ನುಡಿಗಳನ್ನು ಪೂಜ್ಯರ ಪಾದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಅವರು ಹೋಟೆಲ್ ಉದ್ಯಮಿಗಳು. ಅವರು ಇವತ್ತು ಇಲ್ಲ ಉದ್ಯಮದಿಂದ ನಾನು ಇಡ್ಲಿಯ ಪ್ರಸಾದ ಸೇವೆಯನ್ನು ಮಾಡಬೇಕು ಅಂತೇಳಿ ಇವತ್ತು ತಯಾರು ಮಾಡ್ತಾ ಇದ್ದಾರೆ. ತಮ್ಮೆಲ್ಲರೂ ಕೂಡ ಇಡ್ಲಿ ಪ್ರಸಾದವನ್ನು ಅವರು ಇವತ್ತು ನೀಡ್ತಾ ಇದ್ದಾರೆ. ಅವರು ಕೂಡ ಭಗವಂತ ಒಳ್ಳೆಯದನ್ನು ಮಾಡಲಿ. ತಮ್ಮೆಲ್ಲರಿಗೂ ಕೂಡ ಗುರುಗಳ ಆಶೀರ್ವಾದ, ಪಾರ್ವತಿ ಪರಮೇಶ್ವರರ ಆಶೀರ್ವಾದ, ಕೃಪಾಶೀರ್ವಾದ ಸದಾ ಇರಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಪ್ರಾರ್ಥನೆಯನ್ನು ಮಾಡಿ ನನ್ನ 2 ನುಡಿಗಳನ್ನು ಪೂಜ್ಯರಿಗೆ
ಪಾದಗಳಿಗೆ ಸಮರ್ಪಣೆಯನ್ನು ಮಾಡ್ತೇವೆ. ಈ ಒಂದು ಪೂಜಾ ವಿಧಿವಿಧಾನವನ್ನು ಈ ಒಂದು ದಿನ ನಡೆಸ್ಕೊಳ್ಬೇಕಂತ ದೇವಿ ಮಠದ ಸ್ವಾಮಿಗಳು ಕೇಳ್ಕೊಂಡಾಗ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ತಮಗೆಲ್ಲರಿಗೂ ಸಹ ಇಲ್ಲಿಯವರೆಗೂ ಈ ಒಂದು ಪೂಜಾ ವಿಧಿವಿಧಾನವನ್ನು ಹೇಳ್ಕೊಟ್ಟಿದ್ದಾರೆ. ಹಾಗೂ ಮತ್ತೊಬ್ಬರ ಸ್ವಾಮಿಗಳು ನಮ್ಮ ಮನದ ಆರಾಧ್ಯ ದೈವವೂ ಸಹ ಆಗಿದ್ದಾರೆ. ಯಾಕೆಂದರೆ ವ್ಯಕ್ತಿ ಪರಿಚಯ ಮುಖ್ಯ ಅಲ್ಲ, ನಮ್ಮ ಕೊನೆ ತನಕವೂ ಅವ್ರು ನೆನೆಸ್ಕೊಳ್ಳೋದು ನಮಗೆ ಬಹಳ ಮುಖ್ಯ. ಆ ಒಂದು ಒಡತನದಲ್ಲಿ ನಮ್ಮ ಸದ್ಗುರು ಶ್ರೀ ನಮಗಾಗಿದ್ದಾರೆ. ಯಾಕೆಂದರೆ ಅವರೊಂದು ಕಡೆಗೆ ನಮ್ಗೆ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ, ಬರಬೇಕು ಅಂತ ನಾವು ಬರ್ತಾ ಇರ್ತೀವಿ. ಆ ಒಂದು ಸಂಬಂಧವನ್ನು ಕೆಲವೇ ವರ್ಷಗಳಲ್ಲಿ ನಾವು ಹೊಂದಿದ್ದೇವೆ. ಆ ಒಂದು ಸಂಬಂಧ ಯಾರಂದರೆ ತಾಯಿ ಮಕ್ಕಳ ಸಂಬಂಧ, ಸಹೋದರತ್ವ ಸಂಬಂಧ, ಆರೈಕೆ ಸಂಬಂಧವನ್ನು ನಾವು ಹೊಂದಿದ್ದೇವೆ. ಸ್ವಾಮಿಗಳು ಸಹ ನಮಸ್ಕರಿಸುತ್ತಾ ಏನು ಈ ಒಂದು ತಿಂಗಳು ಒಂದು ಪೂಜಾ ಕಾರ್ಯಕ್ರಮ ಇಲ್ಲಿ ನಡೀತಾ ಇದೆ. ನನಗೆ ಹೀಗಾಗಿ ನಮ್ಮ ಅಧ್ಯಕ್ಷರಾದ ಸಿದ್ದೇಶ್ವರ ಹೇಳಿದೆ, ಬೆಂಗಳೂರು ಸಹ ಈ ಒಂದು ಕಾರ್ಯಕ್ರಮಗಳು ಬೇಕು. ಯಾಕೆಂದರೆ ನಾವು ವೀರಶೈವ ಚಾರಿಟಬಲ್ ಟ್ರಸ್ಟ್ ಅಂತ ಮಾಡಿಕೊಂಡು ಸುಮಾರು 23 ವರ್ಷಗಳಿಂದ ಪ್ರತಿ ವರ್ಷ ಒಂದು ಶ್ರಾವಣ ಮಾಸದಲ್ಲಿ ಕಾರ್ಯಕ್ರಮ ಮಾಡ್ತೀವಿ. ಆ ಕಾರ್ಯಕ್ರಮದಲ್ಲಿ ಶಿವಪೂಜೆಯನ್ನು ಸಹ ಹಮ್ಮಿಕೊಳ್ತೀವಿ. ಆದರೆ ಆ ಶಿವಪೂಜೆ ಏನಿರ್ತೈತೆ, ಭಕ್ತರು ಬರ್ತಾರೆ, ಅಭಿಷೇಕ ಮಾಡ್ಕೊಳ್ತಾರೆ, ನಾವೇನೋ ಮುಖ್ಯ ಅತಿಥಿಗಳನ್ನ ಸಂಪೂರ್ಣ ಕಳಿಸ್ತೀವಿ, ಪ್ರವಚನ ಮಾಡ್ತೀವಿ, ಪ್ರಸಾದ ಮಾಡ್ತೀವಿ, ಕಳಿಸ್ತೀವಿ. ಆದರೆ ಪೂಜಾ ವಿಧಾನಗಳನ್ನು ನಾನು ಸಹ, ಯಾಕೆಂದರೆ ಇಲ್ಲಿ ಕೂತಿದಾಗ ಕೆಲವು ಸತ್ಯವನ್ನು ಹೇಳ್ಬೇಕು, ನಾನು ಸಹ 50% ಕಲಿತಿದ್ದೇನೆ ಅನ್ನೋ ಗೊತ್ತಿಲ್ಲ. ಅದನ್ನು ನಾನು ಹೇಳಿದೆ ಸರ್, ನಮಗೂ ಸಹ ಈ ಒಂದು ಕಾರ್ಯಕ್ರಮದ ಒಂದು ಪೂರ್ಣ ಪ್ರಮಾಣದ ವಿಶೇಷತೆ ಹಾಗೂ ಪೂಜೆಯ ವಿಧಾನ ಗೊತ್ತಾಗಬೇಕು, ನಮ್ಮಲ್ಲೂ ಸಹ ಇಂಥವು ನಡೀಬೇಕು ಅಂತ. ಯಾಕೆಂದರೆ ಧಾರ್ಮಿಕದಲ್ಲಿ ಇದ್ರೆ ಆಗೋದಿಲ್ಲ. ಯಾವುದೇ ಒಂದು ಈಗ ಹೇಳಿದ್ರು ಹುಡುಗರು ಕಾಯಕದಲ್ಲಿ ಇಷ್ಟೇ, ಅವರು ಕಾಯಕದಲ್ಲಿ ಇಷ್ಟೇ ಆಗ್ತೀವಿ, ಎಲ್ಲಿಗಾಗ್ತೀವಿ, ನಮ್ಮ ಸಂಸಾರಕ್ಕೆ ಆಗ್ತೀವಿ, ಸಮಾಜಕ್ಕೆ ಆಗೋದಿಲ್ಲ. ಈ ಸಮಾಜಕ್ಕೆ ಏನಾದರೂ ಇಷ್ಟ ಆಗಬೇಕು ಅಂದರೆ ಇಂಥ ಪೂಜೆಗಳಲ್ಲಿ ಕಲಿತು ನಮ್ಮ ಸೇವೆಗಳಲ್ಲಿ ಆದ ಮಾತ್ರ ಈ ಪೂಜೆ ಮತ್ತು ವಿಧಿವಿಧಾನಗಳಿಗೆ ಪೂರ್ಣ ಆಗುತ್ತೆ. ಅದು ಬಿಟ್ಟು ನಾವು ಬಂದು ಏನೋ ಪೂಜೆ ಮುಗಿಸಿದೇನೋ, ಗುರುಗಳೇನೋ ಪ್ರಸಾದ ಏನೋ ಒಂದು ನಮಸ್ಕಾರ ಆಶೀರ್ವಾದ ಪಡೆದ ಹಾಕಬಾರ್ದು. ಯಾರೇ ಒಂದು ಈ ಒಂದು ಜಾಗದಲ್ಲಿ ಬಂದರೆ ಕನಿಷ್ಠ ಪಕ್ಷ ನಾವು 1% ಕಲ್ತ್ಕೊಂಡವ್ರೆ ಜೀವನದಲ್ಲಿ ಇನ್ನೂ 5 ವರ್ಷ ನಾವು ಭಗವಂತ ಕೊಟ್ಟಷ್ಟು ಆಯುಷೊಳಗೆ ನಾವು ಒಂದು ಸಾರ ಇಲ್ಲಪ್ಪ, ನಾವು ಇಂಥ ಮಠಕ್ಕೆ ಹೋಗಿದ್ವಿ, ಇಂಥ ಹಿರಿಯರ ಜೊತೆ ಇದ್ವಿ, ಈ ಸಂಘದಲ್ಲಿದ್ವಿ, ಇಂಥ ಸಂಸ್ಥೆಯಲ್ಲಿದ್ವಿ, ಏನೋ ಒಂದು ನಮ್ಗೆ ತಿಳಿಯಿತು ಅಂತ. ಯಾಕೆಂತಂದ್ರೆ ಸರ್ಗೋರ್ ಮಠ ಏನು ಶ್ರೀಮಂತ ಮಠ ಅಲ್ಲ. ನಾನು ತಿಳಿದಂಗೆ ಈಗ ಆಗ್ತಾ ಇರೋದು ಭಕ್ತರ ಮಠ. ನಿಮಗೆ ಕೆಲವೊಂದು ಹೆಸರು ಹೇಳ್ಬಾರ್ದು, ಉಲ್ಲೇಖ ಮಾಡಬಾರ್ದು. ಶ್ರೀಮಂತ ಮಠಗಳಿದ್ದಾವೆ, ಹೇಗಿದ್ದಾವೆ, ಆದರೆ ಭಕ್ತರ ಮಠ ಹೇಗೆ, ಇವೆರಡು ಸಂಬಂಧವನ್ನು ನೋಡ್ಕೊಂಡು ನಾವು ಅದನ್ನೆಲ್ಲ ಅನ್ವಯ ಮಾಡಿ ಈ ಸರ್ಗೋರ್ ಮಠದಲ್ಲಿ ನಾವು ಮುಂದೆ ಯಾಕೆಂದ್ರೆ ಸ್ವಾಮಿಗಳು ಒಂದು ವರ್ಷ ಒಂದು ಕಾರ್ಯಕ್ರಮ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ಹೆಂಗ್ ಮಾಡ್ತಾರೆ ಅಂತಂದ್ರೆ, ನಾನು ಸಹ ಜೀವನದಲ್ಲಿ ನೋಡಿರಲಿಲ್ಲ. ನಾನು ನೋಡಿದ್ದು 3 ವರ್ಷಗಳ ಹಿಂದೆ ಒಂದು ಕೊಡ ಹೇಳ್ತಾರೆ. ಆ ಕೊಡ ನೀವು ಮುಂದೆ ನೀವು ನೋಡಿದ್ದೀರಲ್ಲೋ, ಸುಮಾರು ಜನ ನೋಡಿಲ್ಲ. 2000 ಒಮ್ಮೆ ತಯಾರಾದಂತ ಒಂದು ಕೊಡವನ್ನ ಮಾಡಿ ಬರೋ ಭಕ್ತರಿಗೆ, ಲಕ್ಷಾಂತರ ಜನ ಭಕ್ತರಿಗೆ ಪ್ರಸಾದ ಕೊಡ್ತಾರೆ, ನಾಟಕ ಮಾಡ್ತಾರೆ. ಯಾವುದೇ ರೀತಿಯಾದ ಭಕ್ತರಿಂದ ಅಪೇಕ್ಷೆ ಇಲ್ಲ. ನಮ್ಮನ್ನು ಸಹ ಸೇರಿ ಈ ಕಾರ್ಯಕ್ರಮಕ್ಕೆ ಹಣ ಕೊಡಿಯಿಂದ ನಮ್ಮ ಹತ್ರ ಬಂದಿದ್ದ, ನಮ್ಗೆ ಒಂದು 3-4 ವರ್ಷದ ಪರಿಚಯ ಇದ್ದು ಒಂದು ದಿವಸನೂ ಸಹ ಕೇಳಿಲ್ಲ. ಅದಕ್ಕೋಸ್ಕರ ಇಂಥ ಕಾರ್ಯಕ್ರಮಗಳನ್ನು ಎಲ್ಲರೂ ಸಹ ಉಪಯೋಗಿಸ್ಕೊಳ್ಳಿ. ಪ್ರತಿ ಮಾಸ ನೀವು ಈ ಪೂಜೆಗೆ ಭಾಗವಹಿಸಿ. ನಾವು ಸಹ ಸುದ್ದಿಗಳು ಕೇಳ್ತಂತೆ ಇನ್ಮೇಲೆ ಬೆಂಗಳೂರು ಬಂದಾಗ ನಮ್ಮ ಕುಟುಂಬಕ್ಕಾಗಿರ್ಬೋದು, ನನ್ನ ಹತ್ರ 10 ಜನ ಆಗಿರ್ಬೋದು, 20 ಜನ ಆಗಿರ್ಬೋದು, ಅವ್ರನ್ನ ಕೂರಿಸಿ ಈ ಥರ ಇಷ್ಟಲಿಂಗ ಪೂಜೆಯನ್ನು ಪರಿಪೂರ್ಣವಾಗಿ, ಪ್ರಸಾದದ್ದು ನಾವು ಬದಿಗಿಡಲ್ಲ, ಪರಿಪೂರ್ಣವಾಗಿ ಪೂಜೆಯನ್ನ ಹೇಳ್ಕೊಡುವಂಥ ವಿಧಿವಿಧಾನಕ್ಕೆ ಬೆಂಗಳೂರನ್ನು ನಾವು ಚಾಲನೆ ಕೊಡೋಣ ಅಂತ ನಮ್ಮ ಅಧ್ಯಕ್ಷರು ಸಹ ನಾನು ವಿನಂತಿ ಮಾಡಿ. ಯಾಕೆಂತಂದ್ರೆ ನಾವು ಧಾರ್ಮಿಕವಿರೋದು ಮುಖ್ಯ ಅಲ್ಲ, ಯಾವುದೇ ಒಂದು ವೃತ್ತದಲ್ಲಿ ಮುಖ್ಯ ಅಲ್ಲ. ಯಾಕಂದ್ರೆ ನಾವು ಒಗ್ಗೇರಿಕೆ ಹೋದಾಗ 20 ವರ್ಷ, ನಾನು ಕಲ್ತಿರೋದು 8% ನನಗೆ ಗೊತ್ತಿಲ್ಲ. ಆ ಥರ ಪೂಜೆಯಲ್ಲಿ ಸಂಘ ಸಂಸ್ಥೆಯಲ್ಲಿ ಇರೋದು ಮುಖ್ಯ ಅಲ್ಲ, ಕಲಿಕೆ ಬಹಳ ಮುಖ್ಯ. ಇವೆಲ್ಲರೂ ಬಂದಿದ್ದೀರಾ, ಇವೆಲ್ಲರಿಗೂ ಧನ್ಯವಾದ ಹೇಳ್ತಾ ನನ್ನ ಮಾತು ಏನಾದ್ರು ಹೆಚ್ಚಾಗಿ ಸಂಕ್ಷೇಪದ ಸ್ವಾಮಿಗಳು ಕೇಳ್ತಾರೆ, ನಮಗೆ ಮಾತು ಹೇಳ್ತಾರೆ.
ರಘು ಶ್ರೀಗಳವರ ಒಂದು ಕೃಪೆಯಿಂದ ಇಷ್ಟಲಿಂಗ ಪೂಜೆ ಮಾಡುವುದನ್ನ ನಾವು ಎಲ್ಲರಿಗೂ ಕೂಡ ಪ್ರಾಕ್ಟಿಕಲ್ ಆಗಿ ತಿಳಿಸಿಕೊಡುವಂತ ವಿಚಾರವನ್ನ ಮಾಡ್ತಾ ಇದ್ದೀವಿ. ನಮ್ಮ ಸಮಿತಿಯ ಒಬ್ಬ ಪ್ರಧಾನ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇರುವಂತಹ ಮಲ್ಲೇಶ್ ಸರ್ ಅವರು ಅನುಭವವನ್ನು ನೀಡಬೇಕು. ಪಾದಗಳಿಗೆ ಭಕ್ತಿಪೂರ್ವಕ ಆನಂದಗಳನ್ನು ಅರ್ಪಿಸುತ್ತಾ ಹಾಗೂ ನಮ್ಮ ಮಳವಳ್ಳಿ ಭಾಗದಲ್ಲಿ ಒಂದು ಪ್ರಮುಖವಾದಂಥ ಒಂದು ಕಾರ್ಯವನ್ನು ಮಾಡ್ತಾ ಇದ್ದಾರೆ, ಧಾರ್ಮಿಕ ಕಾರ್ಯ. ನಮ್ಮ ಬಸವರಾಜ ಸ್ವಾಮಿಯವರು ಪಾದಗಳಿಗೆ ನಮಸ್ಕರಿಸುತ್ತಾ ಇವತ್ತು ಇಷ್ಟಲಿಂಗ ಪೂಜೆ ಒಂದು ಮಹತ್ವ ಮತ್ತು ವಿಧಾನಗಳ ಬಗ್ಗೆ ಇವತ್ತು ಪ್ರಮುಖವಾಗಿ ನಮ್ಮನ್ನು ತಿಳಿಸಿಕೊಟ್ಟಿದ್ದಾರೆ. ಅದನ್ನು ಕೂಡ ವಿಶೇಷವಾಗಿ ಇವತ್ತು ಎಷ್ಟೋ ಜನ ಆಗಲಿ ಇಷ್ಟೊತ್ತು ಮುಗಿದು ಸಾಕು ಈ ಪೂಜೆ ಅಂತ ಅನ್ನೋ ಭಾವನೆ ಕೂಡ ಇದ್ದಾರೆ ಸುಮಾರು ಮಂದಿ. ಅದನ್ನು ನಮ್ಮ ಸ್ವಾಮಿಗಳು ಒಂದು ಪ್ರಮುಖ ಬೇಡಿಕೆ ಇದ್ದಾರೆ. ನಮ್ಮ ರೈತಾಪಿ ರೈತ ಕಾರ್ಮಿಕರು ನೌಕರರು ತಮ್ಮ ತಮ್ಮ ಕೆಲಸಗಳಿಗೆ ಹೋಗುವಾಗ ಗಂಟೆಲೆ ನಾವು ಎಷ್ಟು ಲಿಂಗ ಪೂಜೆ ಮಾಡೋಕ್ಕಾಗಲ್ಲ, ಅಂದರೆ ಬಿಡು ಸಿಗಲ್ಲ, ವೇಳೆ ನಮಗೆ ಸಿಗಲ್ಲ. ಸರಳವಾಗಿ ಇದು ಸರಳ ಪೂಜೆ ಒಪ್ಕೊಂಡೆ ಇನ್ನೂ ಕೂಡ ಒಂದು 5ರಿಂದ 10 ನಿಮಿಷದ ಒಳಗಾಗಿ ನಾವು ಒಂದು ಸರಳವಾಗಿ ಪೂಜೆಯನ್ನು ಮಾಡುವಂಥ ವಿಧಾನ ಅತಿ ಮುಖ್ಯ ಅಂತ ಅನಿಸ್ತದೆ. ಇವತ್ತು ಎಷ್ಟೋ ಜನ ಪೂಜೆಗಳು ಮಾಡ್ತಾರೆ, ಗಂಟೆ ಪೂಜೆ ಮಾಡ್ಬೋದು. ನಮ್ಮ ರೈತ ಪಾಪ ಅವರು ಗಂಟೆ ಹೊಲಗಳಿಗೆ ಹೋಗುವಾಗ ಗಂಟೆಲೆ ಪೂಜೆ ಮಾಡೋಕ್ಕಾಗಲ್ಲ. ಎಷ್ಟೋ ಜನ ಗಾರ್ಮೆಂಟ್ ಹೋಗುವಂಥ ಮಹಿಳೆಯರು ಕೂಡ ಗಂಟೆಲೆ ಪೂಜೆ ಮಾಡೋಕ್ಕಾಗಲ್ಲ. ಒಂದು ಸರಳವಾಗಿ ಪ್ರತಿದಿನ ಕೂಡ ಪೂಜೆಯನ್ನು ಮಾಡ್ಬೋದು ಅಂತ ಒಂದು ಅನಿಸಿಕೆಯನ್ನು ವ್ಯಕ್ತಪಡಿಸುತ್ತಾ ಮತ್ತು ನಮ್ಮ ಬಸವರಾಜ ಸ್ವಾಮಿಗಳು ತುಂಬ ಕಳೆದ ಬಾರಿ ಮತ್ತು ಈ ಸಾರಿ ಇಷ್ಟಲಿಂಗ ಪೂಜಾ ಕಾರ್ಯಕ್ರಮ ನಂಬಿಕೊಂಡು ಅನೇಕ ವಿಷಯಗಳನ್ನು ನಮಗೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ತಾಲೂಕು ಪರವಾಗಿ ವೀರಶೈವ ಮಹಾಸಭಾದ ಪರವಾಗಿ ಕೂಡ ಅವರಿಗೆ ಪ್ರಣಾಮಗಳನ್ನು ಅರ್ಪಿಸುತ್ತಾ ಅವರಿಗೆ ಮತ್ತು ಭಕ್ತಾದಿಗಳಿಗೂ ಕೂಡ ಪ್ರಣಾಮಗಳನ್ನು ಅರ್ಪಿಸುತ್ತಿದ್ದೇನೆ. ಎಲ್ಲರ ಸುಕ್ಷೇತ್ರದಲ್ಲಿ ಶ್ರೀಗುರುಗಳಿಗೆ ಪ್ರಪ್ರಥಮವಾಗಿ ಪರಮ ಪೂಜ್ಯ ಲಿಂಗೈಕ್ಯ ಶಿವಕುಮಾರ ಶಿವಯೋಗಿಗಳನ್ನು ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡಿಕೊಂಡು ಪೂಜ್ಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಈತನ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ದೇವಿ ಘಟಕದ ರಾಮ ಯೋಗೇಶ್ವರರ ಪೂಜ್ಯರು ಪಾದಗಳಿಂದ ಸನ್ಮಾನವನ್ನು ಸಲ್ಲಿಸಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಬೆಂಗಳೂರು ಕಾಮಾಕ್ಷಿ ಪಾಳ್ಯದ ಕೆ.ಎಸ್. ಆರಾಧ್ಯವರೇ, ವಕೀಲರೇ, ವೇದ ಪ್ರಸಾದರೇ, ಎಲ್ಲ ಸದ್ಭಕ್ತರೇ, ಹಾಗೆ ಚಿಂತನ ಮಹಾ ಕಾರ್ಯದರ್ಶಿಗಳಾದಂತಹ ಮಲ್ಲೇಶ್ ಮಾಸ್ಟರೇ, ಅಧ್ಯಕ್ಷರಾದಂತಹ ಮಂಜು ಸುರೇಶ್ ಅವರೇ, ತಾಲೂಕಿನ ಮಹಾಸಭಾ ಡೈರೆಕ್ಟರ್ ಆದಂತಹ ಚಿಕ್ಕಬಾಬು ಗಣೇಶ್ ಅವರೇ, ಆದರ್ಶನ ರಾಮಮೂರ್ತಿ ಅವರೇ, ಬಿಜಿಪುರದ ವಿಶ್ವನಾಥಮೂರ್ತಿ ಅವರೇ, ಹಾಗೆ ನರಸೀಪುರ ತಾಲೂಕಿನಾದಂತಹ ಶರಣ ಸಾಹಿತ್ಯ ಪಕ್ಷದ ಅಧ್ಯಕ್ಷರಾದಂತಹ ಸೋಮಶೇಖರ್ ಅವರೇ, ನರಸೀಪುರ ತಾಲೂಕು ವೀರಶೈವ ಮಹಾಸಭಾ ಡೈರೆಕ್ಟರ್ ಆದಂತಹ ಕಾರ್ಯದರ್ಶಿಗಳಾದಂತಹ ಪರಮೇಶ್ ಪಟೇಲ್ ಅವರೇ, ಜ್ಯೋತಿ ಪರಮೇಶ್ ಅವರೇ, ಇನ್ನು ಮಹಿಳಾ ಡೈರೆಕ್ಟರ್ ಆದಂತಹ ಸುಶೀಲಾ ಮಲ್ಲಣ್ಣ ಅವರೇ, ಭಜನಾ ತಂಡದವರೇ, ಕೊಳೆಗಳ ತಾಲೂಕಿನ ಮಹಾಸಭಾ ಕಾರ್ಯದರ್ಶಿಗಳಾದಂತಹ ಪ್ರಧಾಕರ್ ಅವರೇ, ಗ್ರಾಮದ ಸುತ್ತಮುತ್ತಲ ಗ್ರಾಮದ ಎಲ್ಲ ಪ್ರಮುಖರೇ, ತಾಯಿಯಂದಿರೇ, ಪುಟಾಣಿ ಮಕ್ಕಳೇ, ಶ್ರೀಮಠದ ಭಕ್ತರೇ, ಹಾಗೂ ಕಟ್ಟೆಗೋದ ಜಾಗತಿಕ ಲಿಂಗಾಯತ ಮಹಾಸಭಾ ಡೈರೆಕ್ಟರ್ ಆದಂತಹ ನಮ್ಮ ಕುಮಾರ್ ಅವರೇ, ವೀರಶೈವ ಮಹಾಸಭಾ ಡೈರೆಕ್ಟರ್ ಆದಂತಹ ಓಂಕಾರ ಮೂರ್ತಿ ಅವರೇ, ಬೆಳಗೋಡಿ ಗ್ರಾಮದ ಮಹಾಸಭಾ ಡೈರೆಕ್ಟರ್ ನಾಗರಾಜ್ ಅವರೇ, ಶ್ರೀಮಠದಲ್ಲಿ ಒಬ್ಬರು ಮುಖ್ಯ ಅತಿಥಿ ಭಕ್ತರಾದಂತಹ ನಮ್ಮ ಮಲ್ಲಿಕಾರ್ಜುನ ಸ್ವಾಮಿ ಸ್ವಾಮಣ್ಣವರೇ, ಬೆಂಗಳೂರಿನ ಬಂದಂತಹ ಎಲ್ಲ ಸದ್ಭಕ್ತರೇ, ಮತ್ತೆ ಬೆಳಗಾವಿ ಹೊಸಳ್ಳಿ ಗ್ರಾಮದ ಮಹಾಸಭಾ ಡೈರೆಕ್ಟರ್ ಆದಂತಹ ಪರಮೇಶ್ ಅವರೇ, ಎಲ್ಲ ಸದ್ಭಕ್ತರಿಗೂ ತಮ್ಮ ಆತ್ಮಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸಿ ಎಲ್ಲರಿಗಿಂತ ಹೆಚ್ಚಾಗಿ ಶ್ರೀಮಠದ ಪ್ರಸಾದ ವ್ಯವಸ್ಥೆಯನ್ನು ಮಾಡುವಂತಹ
ಅವರಿಗೆ ಮಾರ್ಗದರ್ಶನ ನೀಡಿ ನಮ್ಮ ಶಿವಲಿಂಗ ಆರಾಧ್ಯರು ಮತ್ತು ನಮ್ಮ ಬೆಂಗಳೂರಿನ ಕಾಮರ್ಸಿ ಕಾವೇರಿಪುರದ ಸಂತರೆಲ್ಲರೂ ಹೇಳಿ ನಮ್ಮ ದಾಸೋಹ ವ್ಯವಸ್ಥೆ ಮಾಡುವಂತಹ ಚಂದ್ರ ಅವರೇ, ಭಜನ ಮಾಸ್ಟರಂತಹ ಕಲಿಪುರ ಮಹೇಶ್ ಅವರೇ, ಭಜನ ತಂಡಗಳು ಎಲ್ಲರೂ ಹೇಳಿ ನನ್ನ ಶರಣ ಶಾಂತಿಯನ್ನು ತಲುಪಿಸಿ ಶ್ರೀಮಠದ ಭಕ್ತರಾದಂತಹ ಸವಿತಾ ಅಪ್ಪಾಜಿಯವರ ತಂಡದವರೇ ತಮ್ಮೆಲ್ಲರಿಗೂ ಅನಂತ ಆನಂದ ಶರಣಾರ್ಥಿ ನಡೆಸಿ ಮಾಜಿ ಮಹಾಸಭಾ ಡೈರೆಕ್ಟರ್ ವೀರಪ್ಪನವರಿಗೆ ಸಂತೋಷವೇ ಎಲ್ಲರಿಗೂ ನನ್ನ ಶರಣಾರ್ಥಿಯನ್ನು ಸಮರ್ಪಿಸಿ ಇವತ್ತಿನ ಕಾರ್ಯಕ್ರಮ ನನಗಿಂತ ತಮಗೆ ಹೇಗೆ ನಡೆದಿದೆ ಅಂತ ತಿಳ್ಕೊಂಡಿದೆ. ಏಕೆ ಅಂತಂದರೆ ಸ್ವಾಮೀಜಿಯವರು ಅರ್ಥ ಮಾಡಿದಂಗೆ ನಾವು ಭಕ್ತರು ಮನೆಗೆ ಹೋಗಿ ಪೂಜೆ ಮಾಡಿಕೊಂಡು ಪ್ರಸಾದವನ್ನು ಸ್ವೀಕರಿಸಿ ಕಾಣಿಕೆ ಇಸ್ಕೊಂಡು ನಾವು ಬಂದ್ಬಿಡ್ತೀವಿ. ಇದು ಹಾಗಲ್ಲ. ನಿಮಗೆ ಹೇಗೆ ಪೂಜೆ ಮಾಡಬೇಕು, ಎಷ್ಟೋ ಜನ ಲಿಂಗವನ್ನು ಕಟ್ಟಿದ್ದಾರೆ, ಆದರೆ ಪೂಜೆ ಮಾಡೋ ವಿಧಾನ ಗೊತ್ತಿಲ್ಲ. ನಾವು 15 ವರ್ಷದಿಂದ ಒಂದು ಊರಿಗೆ ಹೋಗಿದ್ದೆ, ಇದೇ ಶಿವರಾತ್ರಿ 5 ದಿನ. ಅವ್ರ ಊರು ಪಟೇಲ್ರು, ಯಾರು ಪಟೇಲ್ರು ಬಂದರೆ ಬೇರೆ ಮಾಡ್ಕೊಂಡ್ರಿ ಸ್ವಾಮಿಗಳ ಮನೆ ಬಿಲ್ಲೆಟ್ ಬಾ ಅಂತ ಕರ್ಕೊಂಡು ಬಂದೆ ಏಕವಚನದಲ್ಲಿ. ಆಯ್ತಪ್ಪ ಬರ್ತೀನಿ, ಈ ತಿಂಗಳಿದ್ದೀನಿ, ಆ ತಿಂಡಿ ಬರೋದು ಕೊಡೆ ನಮ್ಮ ಪಟೇಲ ಊರಿಗೆ ನೀನು ಬರ್ದವ್ರೆ ಕನಕಪುರ ಸ್ವಾಮಿಗಳಿಗೆ ಟ್ಯಾಕ್ಸ್ ಹಾಕ್ಬಿಟ್ಟು ನಾನು ಮಾಡ್ತೀನಿ. ನಾನು ಸಂತೋಷ ಕಾಯಿ ತರಿಸುವಂತೆ ನಾನು ನಿಮ್ಮ ಮನೆಗೆ ಬರೋದು ನಿನ್ನ ಕಾಯಿ ಅಂತ ಹೇಳಿದೆ. ಅವನು ಕಾಲ ಏನು ಮಾಡೋಕ್ಕಾಗಲ್ಲ, ಸ್ವಾಮಿಗಳೆಲ್ಲ ಮಾಡೋದು ಹೋಗಿತ್ತಲ್ಲ. ಅವ್ರ ಮನೆಗೆ ಹೋದ ತಕ್ಷಣ ಬಾಗಿಲು ಪಾಲ್ಗೊಂಡು ಅವರ ಶ್ರೀಮಂತರನ್ನು ಒಳಗಡೆ ಕರೆದು ಗದ್ದೆ ಮನೆಯಲ್ಲಿ ಕೂರಿಸಿ ನಮ್ಮ ಪದ್ಧತಿ ಏನು ಅಂದರೆ ಪಾದಕ ಮಾಡಿ ಲಿಂಗಕ್ಕೆ ಪಾದಕವನ್ನು ಬಸ್ಕೊಂಡು ಹಸ್ಬಿಟ್ರೆ ನಾವು ಪ್ರಸಾದವನ್ನು ಸ್ವೀಕರಿಸೋದು. ಯಾರ ಮನೆಗೆ ಹೋಗೋದು ಆ ಕಡೆ ಬೆಂದು ಹೋದಾಗ ಆ ಎಪ್ಪನ್ನು ಕರೆದೆ, ನಿಮ್ಮ ಯಜಮಾನ ಕರೆದೆ ಅಂತ ಕರೆದೆ. ಅವನು ತುಂಬ ಏನು ಕೋಪ ಮುಖದ ಮೇಲೆ ಇತ್ತು, ಬಂದು ನನ್ನ ಮುಂದೆ ಕೂತ್ಕೊಂಡ. ಲಿಂಗ ತೆಗೆದು ಅಂತ ಕೇಳಿದೆ. ಲಿಂಗ ಬಿಚ್ಚ 15 ನಿಮಿಷ ತಗೊಂಡ. ಬಿಚ್ಚಕ್ಕೆ ಗೊತ್ತಾಯಿಲ್ಲ. ಅಯ್ಯಮ್ಮ ಅಡುಗೆ ಮನೆ ಬರೋದು ಯಾಕಪ್ಪ ಪದಾರ್ಥ ಅಂದರೆ 3 ವರ್ಷ ಆಗಿದ್ದು ಸಮಯ ಬಿಚ್ಚಿ ನಾನೇ ಮಾಡಲಿ ಅಂತ ಕೇಳಿ. ನಾನು ಈ 3 ವರ್ಷಕ್ಕೆ ಹೋಗೋ ನನ್ನ ಜೊತೆ ಇದ್ದೀರ ನೀವು, ಆಯಿತು ನಾನೇ ಬಿಸ್ಕೊಡ್ತೀನಿ ಅಂತ ಹೇಳಿ ಬರೀ 3 ಸೆಕೆಂಡ್ ನಾನು ಅದನ್ನು ತಗೊಂಡೆ. ನನ್ನ ಮಕ್ಕಳೇ ನೋಡ್ತಿದ್ದ, ನೀವು ಇದರಲ್ಲೂ ಬುದ್ಧಿವಂತರು ಸ್ವಾಮಿಗಳೇ ಇಲ್ಲ. ಇಲ್ಲಪ್ಪ ನಾವು ಸ್ವಾಮಿ ಬುದ್ಧಿವಂತರಿಗೆ ಸ್ವಾಮಿಗಳು ಮಾಡಿರೋದು, ಇದು ನಾನೇ ಸ್ವಾಮಿಗಳು ಮಾಡ್ತಿದ್ರು ಅಂತ ಕೇಳಿದೆ. ಅದನ್ನು ಬಿಚ್ಚಿದ್ರೆ 3 ವರ್ಷದಿಂದ ಹೆಂಗಾಗಿತ್ತು ಇನ್ನೂ ವಸ್ತು ಆಲೋಚನೆ ಮಾಡಿದ್ದೇನೆ. 3 ವರ್ಷದಿಂದ ಲಿಂಗದ ಬಟ್ಟೆ ಹೇಗಾಗಿದೆ ಎಂದು ಯೋಚನೆ ಮಾಡಿ. ಆ ಕಡೆಯನ್ನು ತಗೊಂಡಂತಹ ನಾನು ನೋಡಿದ ಸ್ಮೆಲ್ ಬಂದ್ಬಿಟ್ಟಿದ್ದು, ಲಿಂಗ ವಸ್ತ್ರ ಸ್ಮೆಲ್ ಬಂದ್ಬಿಟ್ಟಿದೆ. ಆ ತಾಯಿಯಿಂದ ಕರೆದು ಬರೋದಿಲ್ಲ ಅಂತ ಬಂದು ನಿಂತ್ಕೊಂಡು, ಅವ ನಿಮ್ಮ ಮನೆಗೆ ಬಂತ ನೋಡುವ ಎಷ್ಟು ಚೆನ್ನಾಗಿ ತೊಗೊಂಡು ಬಂದಿದ್ದೀರ, ಬುದ್ಧ ಬಂದು ಪಾದವಸ್ತು ಬರಲಿಲ್ಲ, ನಿಮ್ಮ ಯಜಮಾನ ಲಿಂಗಗಳಿಗೆ ವ್ಯವಸ್ಥೆ ಮಾಡೋದು ಹೇಗಿದೆ ಅಂತ ಕೇಳಿದ್ದಾರೆ. ಅವನು ಗಂಡಲ್ಲಿ ನೀರು ಬಂತು. ಮಮ್ಮಿ ಇನ್ನು 5 ಅಂತ ಕರೆದೆ, 12 ಅಂತ ಕರೆದೆ, ನನ್ನ ಕ್ಷಮಿಸ್ಬಿಡಿ, ಯಾಕೆ ಅನುಕೂಲ ಬಂದು ಹೇಳಲ್ಲ ನಿಮಗೆ ಅಂತ ಹೇಳಿದ್ದಾರೆ. ಇಲ್ಲ ಇಲ್ಲ ನೀವು ಹೇಳು, ಯಾಕೆ ಅಂದರೆ ಯಾವತ್ತೂ ಅಷ್ಟೇ ಚೆನ್ನಾಗಿರೋ ಮರಕ್ಕೆ ಕೊಯ್ಯಬೇಕು, ಒಳ್ಳೆ ಮಾರ್ಗದರ್ಶನ ನೀಡೋರಿಗೆ ಯಾವತ್ತೂ ಜನ ದೂರುವಂಥ ಸಂಭವ ಜಾಸ್ತಿ ಇರುತ್ತೆ. ಹಾಗೆ ನಮ್ಮ ಈ ಸದ್ಭಕ್ತರು ಪೂಜೆನಿಷ್ಠರಾಗಿ ಪೂಜೆಯನ್ನು ಚೆನ್ನಾಗಿ ಮಾಡಿ ಎಷ್ಟೋ ಜನ ನಮ್ಮ ಆಸನ ಡೈರೆಕ್ಟರ್ಗಳನ್ನು ಅಂತ ಭಾಳ ನಡೀತಾರೆ. ನನ್ನ ರಾಜ್ಯದಲ್ಲಿ ಭಾಳ ಜನ ನೋಡಿದ್ದೀನಿ, ಆದ್ರೆ ಲಿಂಗನೇ ಕಟ್ಟಿಲ್ಲ. ಮಹಾಸಭಾ ಡೈರೆಕ್ಟ್ರು, ವೀರಶೈವ ಮಹಾಸಭಾ ಡೈರೆಕ್ಟ್ರು, ಜಾಗತಿಕ ಲಿಂಗ ಮಹಾಸಭಾ ಡೈರೆಕ್ಟ್ರು, ನಮ್ಮ ತರ ಇನ್ನೊಂದು ಕುಟ್ಕೊಂಡಿದ್ದಾರೆ. ನಮ್ಮ ಗೌರವ ಕುಮಾರ ಮಹಾಸಭಾ ಡೈರೆಕ್ಟರ್ ಎಲ್ಲ ಕೂತಿದ್ದಾರೆ, ಅವರೊಬ್ಬರು ಬಿಟ್ಕೊಂಡಿದೆ. ಎಷ್ಟೋ ಜನ ನಮ್ಮ ಮಹಾಸಭಾ ಡೈರೆಕ್ಟರ್ ಒಂದೇನು ವಿಜಿಟಿ ಕಾರ್ಡ್ ಮಾಡಿಸ್ಕೊಳ್ಳೋದೇನು, ಅವರ ಉದ್ದೇಶದ ಕೋರ್ಸ್ಗೆ ಓಡಾಡೋದೇನು, ಆದರೆ ಅವ್ರು ಲಿಂಗನೇ ಕಟ್ಟಿಲ್ಲ. ಆ ಲಿಂಗದ ಬಗ್ಗೆ ಏನು ಅಂತ ಗೊತ್ತಿಲ್ಲ. ಅದು ನಮ್ಮ ಮಹಾಸಭಾ ಡೈರೆಕ್ಟರ್ ಒಂದು ಏನಕ್ಕೆ ಇಚ್ಛೆ ಆಗ್ತಾರೆ. ಇಷ್ಟೇ ಪರಿಸ್ಥಿತಿ. ಇಲ್ಲಿ ನಾನು ಹೋಗೋದು ಯಾರು ಜಗತ್ತಲ್ಲಿ ನಿಮಗೆ ಗೊತ್ತು, ಯಾರು ಬೆಳಕಾಗಿಲ್ಲ, ಬೆಳಕಾಗೋದಿಲ್ಲ. ದೀಪ
ಬಡವನಲ್ಲೂ ಒಂದೇ ಥರ ಓದಿದ್ರೆ, ಶ್ರೀಮಂತನಲ್ಲೂ ಒಂದೇ ಥರ ಓದಿದ್ರು. ಯಾಕೆ ಅಂತಂದರೆ ಮಠ ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬ ಸಾರ್ವಜನಿಕರಿಗೂ ಅಕ್ಕಿ ಇರುತ್ತೆ. ಈ ಗೌರ್ಮೆಂಟ್ನವರು ನಿಮ್ಮ ಮನೆ ಮುಂದೆ ಬರೋದಾಗಿರ್ತಾರೆ, ನಿಮ್ಮ ಮನೆಗೆಲ್ಲ ಯಾರು ಬೇಕಾದ್ರೂ ಒಬ್ಬರು ನೀರು ತಗೊಂಡು ಹೋಗ್ಬೋದು. ಯಾರು ಕೇಳಂಗಿಲ್ಲ, ಯಾಕೆ ಹೋಗ್ತಾ ಇಷ್ಟೊತ್ತಲ್ಲಿದ್ದ ಸಾಧ್ಯವೇ ಇಲ್ಲ. ಮತನೂ ಕೂಡ ಹಾಗೆ ನೀವು ಯಾವ ಸಮಾಜದಲ್ಲಿ ಬಂದು ನಾನು ಪೂಜೆ ಮಾಡೋದು ಏಳುಗಡೆ ಸ್ವಾಮಿಗೆ ನಮ್ಮನ್ನು ಮರ್ತಿದ್ದೀನಿ ಅಂತ ಕೇಳಿ ನಾವು ಸಿದ್ಧರಾಗಿದ್ದೀವಿ. ಅದಕ್ಕೆ ಬೇಕು ಇನ್ನೊಂದ್ಸರಿ ನಾವು ಅಂತ ಕಾರ್ಯಕ್ರಮವನ್ನು ಇಟ್ಕೊಂಡು ಮತ್ತೆ ನಾವು ಆರಂಭವನ್ನು ಮಾಡ್ತೀವಿ. ದಯಮಾಡಿ ಇನ್ನೊಂದು ನಿಮ್ಮಲ್ಲಿ ಒಂದು ಮನವಿಯನ್ನು ಮಾಡ್ಕೊಡ್ತೀನಿ, ಸ್ವಲ್ಪ ಬೇಗ ಬನ್ನಿ ಇಂಥ ಕಾರ್ಯಕ್ರಮಗಳು. ಯಾಕಂದ್ರೆ ಆಗಲೇ ಈಗ ನೀವು ಟೇಮಾಯ್ತು ಅಂತ ಹೇಳೋದು ನೀವೇ, ಬೇಗ ಹೋಗ್ಬೇಕು ಅಂತ ಹೇಳೋದು ನೀವೇ. ನಾವೆಲ್ಲ 6 ಗಂಟೆ ಸ್ಟಾರ್ಟ್ ಮಾಡ್ತೀವಿ, ಇನ್ವಿಟೇಷನ್ ಮಾಡಿ ಎಲ್ಲರಿಗೂ ಫೋನ್ ಮಾಡಿ ತಿಳಿಸಿದ್ದೀವಿ. ನೀವು 7:30 ಬಂದರೆ 8:30 ಬರೋದು ಯಾವುದು ಮೋಸಕ್ಕಾಗಲ್ಲ. ಅದರಿಂದ ದಯಮಾಡಿ ಕಾರ್ಯಕ್ರಮಕ್ಕೆ ಸ್ವಲ್ಪ ಬೇಗ ಬನ್ನಿ. ದಯಮಾಡಿ ಎಲ್ಲ ಸದ್ಭಕ್ತರಿಗೂ ಒಂದು ವಿಶೇಷವಾದ ದಿನ ಅಂತ ನಾನು ಭಾವಿಸಿದ್ದೀನಿ. ಎಲ್ಲರ ಹೆಸರು ಹೇಳಕ್ಕೆ ಸಾಧ್ಯವಿಲ್ಲ. ಎಲ್ಲ ಸದ್ಭಕ್ತರಿಗೂ ಮತ್ತೊಮ್ಮೆ ಬಸವಣ್ಣನ ಆಶೀರ್ವಾದ, ಮಹಾ ಮಹಿಮರ ಆಶೀರ್ವಾದ, ಸಿದ್ಧಗಂಗಾ ಪೂಜ್ಯರ ಆಶೀರ್ವಾದ, ಎಲ್ಲ ನಮ್ಮ ಸಿದ್ಧಲಿಂಗಾರಾಧ್ಯರು ನನ್ನ ಎಡಭಾಗ ಮಾರ್ಗದರ್ಶಕರು ಬೆಂಗಳೂರಲ್ಲಿ. ಇಡೀ ಬೆಂಗಳೂರಿನಾದ್ಯಂತ ರಾಜ್ಯ ಎಲ್ಲ ಜಗತ್ತಿಗೂ ಪರಿಚಯ ಇದೆ. ಒಬ್ಬರು ಪರಿಚಯ ಆಗಿಲ್ಲ. ಪಂಚಕೀರ್ತಿಗಳ ಅಷ್ಟು ಜನ ಪೂಜೆಗಳಿಗೂ ಚೆನ್ನಾಗಿ ಪರಿಚಯ. ಸಿದ್ಧಗಂಗಾ ಮಹಾಪೂಜ್ಯರಾಗಲಿ, ಸುತ್ತೂರು ಮಹಾಪೂಜ್ಯರಾಗಲಿ ಎಲ್ಲ ಪೂಜ್ಯರು ಚಿರಪರಿಚಿತ ನಮ್ಮ ಸಿದ್ಧಲಿಂಗಾರಾಧ್ಯರು. ಆದರೆ ಈ ದಿನ ಬಹಳ ಖುಷಿ ಪಡ್ತಾ ಇದೆ. ಇಂಥ ಪೂಜೆ ಎಲ್ಲೂ ಆಗಿಲ್ಲ, ನಾವು ನೋಡಿಲ್ಲ. ನಾವು ಮಾಡ್ತಿದ್ದು ಒಂದೇ ಒಂದು ಮಂಟಪ ಪೂಜೆ ಮಾಡಿಸಿ ಅಭಿಷೇಕ ಮಾಡಿ ಅವರ ಪೂಜೆ ಮಾಡುವಂಥದ್ದು. ಇದು ಬೆಳಗಲ್ಲಿ ಆ ಥರ ಪೂಜೆಯನ್ನು ಮಾಡ್ತಾ ಇದ್ದೀವಿ. ತುಂಬ ನನಗೆ ಸಂತೋಷ ಆಗಿದೆ ಸರ್. ನಾನು ಕೂಡ ತಮ್ಮೆಲ್ಲರಿಗೂ ಇಂಥ ಒಂದು ಸೌಭಾಗ್ಯ ದೊರಕಿ ಮತ್ತೊಮ್ಮೆ ಮಾಡೋಣ. ಇಂಥ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೈ ಜೋಡಿಸಿ ಮತ್ತೊಮ್ಮೆ ಬಂದು ಇಂಥ ಪೂಜಾ ವಿಷಯವನ್ನು ಕಲಿತು ಒಂದು ತಿಂಗಳು ಬಂದ ವರ್ಷಗಳನ್ನ ಕಾಣಬಾರ್ದು. ಬಂದಿಲ್ಲ ಇವಾಗ ಆ ಥರ ಆಗ್ಬಾರ್ದು. ಒಂದ್ಸರಿ ಬಂದು ನೀವು ಚಾಲೂ ಮಾಡಿದ್ಮೇಲೆ ಮತ್ತೊಮ್ಮೆ ಬಂದು ಈ ಪೂಜೆಯನ್ನು ಕಲೀರಿ. ಒಬ್ಬೊಬ್ಬರು ಬುದ್ಧಿಯವರು, ಒಬ್ಬೊಬ್ಬರು ಮಾಸ್ಟ್ರು. ಮ್ಯಾಥ್ಸ್ ಟೀಚರ್ಗೆ ಸೈನ್ಸ್ ಟೀಚರ್ಗೆ ಬರಲ್ಲ, ಸೈನ್ಸ್ ಮಾಡೋದು ಮ್ಯಾಥ್ಸ್ ಮಾಡಕ್ಕೆ ಬರಲ್ಲ. ಹಾಗೆ ಯಾಕಂದ್ರೆ ನನ್ನ ಕೊಳಗಡೆ ಮಹೇಶ್ವರ ಅವ್ರು ನಮ್ಮ ಮಾರ್ಗದರ್ಶಕರು ಹೇಳ್ತಿರ್ತಾರೆ, ಬುದ್ಧಿ ಇನ್ನೊಂದು ತಿಂಗಳು ಥರ ಮಾಡಿ. ನಮ್ಮ ಚಿಕ್ಕಪ್ಪನ ಮಹೇಶ್ ಅಂತೂ ಭಾಳ ಕೋರ್ಸ್. ನಮ್ಮ ಚಿಕ್ಕಪ್ಪನ ಪಕ್ಕದಲ್ಲೇ ಆಯಿತು, ಏನು ತಿಂಡಿ ಮಾಡ್ತಾರಂತೀವಿ ಅಂತ ನಮ್ಮ ಸಂತೋಷ ರವೀಂದ್ರ. ಅವರಿಗೆ ಪ್ರತಿಯೊಬ್ಬರು ಕಲಿಬೇಕಾದಂಥದ್ದು ಭಾಳ ಇದೆ. ದಯಮಾಡಿ ಕಲಿತು ತಾವು ಚೆನ್ನಾಗಿ ಬೆಳೀಲಿ, ಸುಧಾರಿಸಲಾಗಲಿ ನಾನು ಭಾವಿಸ್ತಾ ಇದ್ದೀನಿ. ತಮ್ಮೆಲ್ಲರ ಆತ್ಮೀಯತೆ ನನ್ನ ಶರಣ ಸಮಾನತೆಯನ್ನು ಅರ್ಪಿಸ್ತಾ ಇದ್ದೀನಿ. ಇವತ್ತಿನ ಪ್ರಸಾದ ವ್ಯವಸ್ಥೆ ಮಾಡುವಂತಹ ನಮ್ಮ ಬೆಂಗಳೂರಿನ ಕಾಮಾಕ್ಷಿ ಕಾಲೇಜಿಗೆ ಭಗವಂತ ಆಯುಷ್ಯವನ್ನು ಕೊಟ್ಟು ಕಾಪಾಡಲಿ ಅಂತೇಳಿ ನಾನು ಒಳ್ಳೆಯದನ್ನು ಭಾವಿಸ್ತಾ ಇದ್ದೀನಿ. ಈಗ ಸರ್ವ ಪೂಜ್ಯರ ಪಾಠಪೂಜೆ ಆಗ್ತಾ ಇದೆ. ದಯಮಾಡಿ ಎಲ್ಲ ಕಲಿತು ನೋಡಿಕೊಂಡು ಪ್ರಸಾದವನ್ನು ಇಲ್ಲಿ ಪಾದೂಕರು ಪ್ರಸಾದವನ್ನು ಕೊಡ್ತಾರೆ, ಸ್ವೀಕರಿಸಿ. ಮತ್ತು ಪ್ರಸಾದ ವ್ಯವಸ್ಥೆ ಇದೆ, ಪ್ರಸಾದ ವ್ಯವಸ್ಥೆಯನ್ನು ಮಾಡಿ. ಯಾರಾದರೂ ತಾವು ಹೋಗುವಂತಹ ತೊಂದರೆ ಇದ್ದರೆ ಗಮನ ತಗೊಂಡು ನಿಮ್ಮ ಮನೆಯನ್ನು ಕೂಡ ರೆಡಿ ಇದ್ದೀವಿ. ನಮ್ಮ ಮಡವೈದಲ್ಲೇ ನಿಮ್ಮ ಮನೆಗೆ ಬಿಟ್ಟು ಬರ್ತೀವಿ. ಯಾರು ಸಂಕೋಚನೆ ಮಾಡ್ಕೊಳ್ಳೋದೇ ಧೈರ್ಯವಾಗಿ ಮುಂದೆ ಬನ್ನಿ. ಇದೇ ಥರ ಪೂಜಾ ವಿಷಯವಾಗಿ ಇದೆಲ್ಲ ಪೂಜೆ ಮಾಡೋದ್ರಿಂದ ಭಗವಂತ ಎಲ್ಲರಿಗೂ ಒಳ್ಳೆಯದು ಮಾಡ್ಕೊಂಡು ಅಂತೇಳಿ ಮಾತು ವಿರೋಧವನ್ನು ಕೊಡ್ತಾನೆ. ಹೋಗ್ಬೋದು. ಆಶೀರ್ವಚನವನ್ನು ನೀಡಿದಂಥ ಶ್ರೀಗಳಿಗೆ ಶರಣಾರ್ಥಿಗಳು. ಇಲ್ಲಿಯವರೆಗೆ ನಮ್ಮೆಲ್ಲರಿಗೆ ಶ್ರೀಲಿಂಗ ಪೂಜೆಯನ್ನು ತಿಳಿಸಿಕೊಟ್ಟಂಥ ಶ್ರೀ ರಾಮಯೋಗೀಶ್ವರ ಕಾರ್ಯದರ್ಶಿಗಳಾದಂಥ ಶಿವಬಸವ ಸ್ವಾಮೀಜಿಗಳವರಿಗೆ ಪಾದಪೂಜೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ದಯವಿಟ್ಟು ಅಲ್ಲೇ ಕೊಟ್ಕೊಳ್ಳಿ, ತಮ್ಮೆಲ್ಲರೂ ಪಾದದಲ್ಲಿ ಮತ್ತೆ ಪ್ರಸಾದ ಬರುತ್ತೆ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ. ಓಂ ಶ್ರೀ ಗುರುಬಸವಲಿಂಗಾಯ ನಮಃ.
गुरुदेवो महादेवो गुरुदेवो गुरु साक्षात् परब्रह्म तस्मै श्री गुरुवे नमः। जय मंगलम जय पार्वती जय महादेव श्री महाप्रभु श्री विशेष गणपति बसवादी भगवत पाद के श्री गुरु बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। ओम श्री गुरु बसवलिंगाय नमः। ಶಿವಕುಮಾರ ಸ್ವಾಮಿಗಳಿಗೆ ಸಿದ್ಧಗಂಗಾ ಮಹಾಶಿವಕುಮಾರ ಮಹಾಶಿವಗಳಿಗೆ ಶ್ರೀ ಗುರು ಬಸವಣ್ಣನಿಗೆ ವಿಶ್ವಗುರು ಬಸವಣ್ಣನಿಗೆ ಎಲ್ಲ ಜಗದ್ಗುರುಗಳಿಗೆ ಓಂ ಶ್ರೀ ಗುರು ನಮಃ। ಓಂ ಶ್ರೀ ಗುರು ಬಸವಲಿಂಗಾಯ 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 ನಮಃ। ಓಂ ಶ್ರೀ
ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಈಗ ನೋಡಿ ಪಾತ್ಪೂಜೆ ಆಯಿತು, ನೀವೇ ಕಣ್ತುಂಬ ನೋಡಿದ್ರಿ. ಈಗ ಪರಮ ಪೂಜ್ಯರು ಪಾದೋದಕ ಹೇಗೆ ತಗೋತಾರೆ ಅಂತ ನೀವು ನೋಡ್ಬೋದು. ನಿಮ್ಮ ಆಲೋಚನೆ ಇಡ್ಲಿ ಕಡೆ ಇಟ್ಕೋಬೇಡಿ. ಇಲ್ಲಿ ನೋಡಿ, ಇಡ್ಲಿ ಯಾವ ಬೇಕಾದ್ರೂ ಸಿಗುತ್ತೆ. ಬುದ್ಧರ ಪಾದಪೂಜೆ ಪಾದೋದಕ ಎರಡೂ ಸಿಗಲ್ಲ ನಿಮಗೆ. ಯಾಕಂದ್ರೆ ನೀವು ಕ್ಲಿಕ್ ನೋಡಿದ್ರು ಬೇಗ ಬರ್ತಲ್ಲ, ನಾಳೆ ಸಿಗಲ್ಲ. ಅವರು ಇನ್ಯಾವುದೋ ಬ್ರಾಹ್ಮಣ ಇರ್ತಾರೆ. ಪರಮ ಪೂಜ್ಯ ಶ್ರೀಮಠಕ್ಕೆ ಆಗಮಿಸ್ತಾರೆ ಅಂದರೆ ಇದು ನಿಮ್ಗೆ ಸೌಭಾಗ್ಯ. ಬಂದವರೆ ಕಣ್ತುಂಬ ಆನಂದ ಪಡ್ಕೊಂಡು ನೋಡಿ. ಪರಮ ಪೂಜ್ಯ ಸಿದ್ಧಗಂಗಾ ಮಹಾಶಿವಯೋಗಿಗಳನ್ನ ಶಿಷ್ಯರಾಗ್ತವ್ರೆ. ಇದು 2ನೇ ಬಾರಿ ಪರಮ ಪೂಜ್ಯ ಶ್ರೀಮಠಕ್ಕೆ ಬಂದು ಕಾರ್ಯಕ್ರಮ ಮಾಡ್ತಾ ಇರೋದು. ನಿಜವೂ ನಮಗೆ ಬಹಳ ಸ್ಫೂರ್ತಿಯಾಗಿ ಸಂತೋಷಕರವಾಗಿ ಪರಮ ಪೂಜ್ಯರು ತಮ್ಮ ಇಷ್ಟಲಿಂಗ ಪೂಜೆಯ ಬಗ್ಗೆ ಬಹಳ ವಿಸ್ತಾರವಾಗಿ ನಡೆಸ್ಕೊಟ್ಟಿದ್ದಾರೆ. ಅವರಿಗೆ ಆ ಸಿದ್ಧಗಂಗಾ ಶಿವಯೋಗಿಗಳ ಥರ 111 ವರ್ಷ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಮಯದಲ್ಲಿ ನಾನು ಪರಮ ಪೂಜ್ಯರನ್ನ ಬೇಡ್ಕೊಳ್ತಾ ಇದ್ದೇನೆ. ಹಾಗೆ ಈಗಿರ್ತಕ್ಕಂಥ ಸಿದ್ಧಗಂಗಾ ಸಿದ್ಧಲಿಂಗ ಮಹಾಸ್ವಾಮಿಗಳನ್ನ, ಶಿವಸಿದ್ದೇಶ್ವರರನ್ನ ಪೂಜ್ಯರು ಬಹಳ ಕರೆದು ಬಹಳ ಅಚ್ಚುಕಟ್ಟ ಪೂಜೆಯ ಪುರಸ್ಕಾರ ಮಾಡಿಸಿ ಅವರಿಬ್ಬರು ಹೃದಯನ ಗೆದ್ದಿದ್ದಾರೆ. ಪರಮ ಪೂಜ್ಯರ ಆಶೀರ್ವಾದ ಅವರಿಗೆ ಸದಾ ಇರಲಿ ಅಂತ ನಾನು ಭಾವಿಸ್ತೇನೆ. ನಮ್ಮೆಲ್ಲರಿಗೂ ಬಸವಾದಿ ಪ್ರಮುಖರು ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇದ್ದೀನಿ. ಸರಣಿಯರು ಪೂಜೆ ಮಾಡಿದಂತ ಜಾಗದಲ್ಲೇ ಇಟ್ಟಿದ್ದಂತ ಶಿವದಾನ ಮತ್ತೆ ವಸ್ತ್ರವನ್ನ ಅದು ನೀವು ಪೂಜೆ ಮಾಡಿದ್ದಾಗಿದ್ದರಿಂದ ಅದು ನಿಮ್ಮದೇ ಆಗಿದೆ. ನಾವು ಹೋಗುವಾಗ ಜೊತೆಗೆ ಹೋಗ್ಬೇಕು. ಸ್ವೀಕರಿಸಬೇಕಾದ್ರೆ ಕೆಳಗಡೆ ಚೆಲ್ಲಬಾರ್ದು, ಬಟ್ಟೆಗೆ ಒರೆಸಬಾರ್ದು, ಮತ್ತೆ ತಲೆಗೆ ಒರೆಸಬಾರ್ದು. ಆ ರೀತಿ ಪಾದೋದಕವನ್ನ ಲಿಂಗಕ್ಕೆ ಮಜ್ಜನ ಮಾಡಿ ಆ ಲಿಂಗವನ್ನ ಮಧ್ಯದ ಬೆರಳು, ಮುಂದೂದ ಬೆರಳು ಮತ್ತೆ ಹೆಬ್ಬೆರಳಲ್ಲಿ ಲಿಂಗವನ್ನು ಯಾವ ರೀತಿ ಅಂತಂದ್ರೆ ನೀವಿನ ನಾವೇನು ಬೆಂಗಳೂರಿನ ಬಂದು ಎಲ್ಲ ಭಕ್ತರಿಗೆ ಲಿಂಗ ಬೇರೆ ಮಾಡಿ ಮತ್ತೆ ಅಂಗ ಮತ್ತೆ ಲಿಂಗವನ್ನ ಬೇರ್ಪಡಿಸಿ ತೀರ್ಥ
ಈ ರೀತಿ ಪಾಲಕವನ್ನು ಯಾವತ್ತೂ ಸಹ ಸ್ವೀಕರಿಸಬಾರದು. ಲಿಂಗವನ್ನ ಬೆರಳ ಮೇಲೆ ಇಟ್ಕೋಬೇಕು. ಬೆರಳ ಮೇಲೆ ಈ ರೀತಿ ಲಿಂಗವನ್ನು ಇಟ್ಕೊಂಡು ಈ ರೀತಿ ಪಾಲಕವನ್ನ ಸ್ವೀಕರಿಸಬೇಕು. ಈ ಪಾಲಕವನ್ನ ಸ್ವೀಕರಿಸಿದಾದ್ಮೇಲೆ ಏನ್ ಮಾಡಬೇಕು, ನೀಟಾಗಿ ಅದನ್ನ ಮೈಗೆ, ಕೈಗೆ ಮತ್ತೆ ಕೆನ್ನೆಗೆ ಈ ರೀತಿ ನೀಟಾಗಿ ಒರೆಸ್ಕೊಳ್ಳೋದು. ಮತ್ತೆ ಆ ಲಿಂಗವನ್ನ ಆಮೇಲೆ ಪ್ರದಕ್ಷಿಣೆಯನ್ನು ಮಾಡಿ ಆಮೇಲೆ ಲಿಂಗವನ್ನು ಪ್ರಸಾದವನ್ನ ಮಾಡಬೇಕಾದ್ರೆ ಮೊದಲು ಲಿಂಗಕ್ಕೆ ನೈವೇದ್ಯವನ್ನ ಮಾಡಿ ಆಮೇಲೆ ಪ್ರಸಾದವನ್ನ ಮಾಡಬೇಕು. ಮೌನದಲ್ಲುವುದು ಆಚಾರವಲ್ಲ. ಲಿಂಗಾರ್ಪಿತವಾದ ಬಳಿಕ ತುತ್ತಿಗೊಮ್ಮೆ ಶಿವಶರಣನ ತರಬೇಕು. ಕೂಡಲ ಸಂಗನ ದೇವನ ನಡೆಯುತ್ತಾ ಉಂಡಡೆ ಕರ್ಣ ವೃತ್ತಿಗಳೆಲ್ಲರೂ ಅಂತ ಹೇಳ್ತಾರೆ. ಹಾಗಾಗಿ ಮೊದಲು ಲಿಂಗಕ್ಕೆ ಪ್ರಸಾದವನ್ನು ನೈವೇದ್ಯವನ್ನ ಮಾಡಿ ಆನಂತರ ಪ್ರಸಾದವನ್ನ ಸ್ವೀಕರಿಸಬೇಕು. ಇಷ್ಟು ಮಾಡಿದ್ರೆ ಪರಿಪೂರ್ಣವಾಗಿ ಇಷ್ಟಲಿಂಗ ಪೂಜೆಯನ್ನ ಮಾಡಬೇಕು. ಹಾಗಾಗಿ ಇವತ್ತು ಹೊಸಮಠದಲ್ಲಿ ಪರಮ ಪೂಜೆಯು ನಿಜಕ್ಕೂ ತುಂಬಾ ಸಂತೋಷ. ಮಳವಳ್ಳಿ ಭಾಗದಲ್ಲಿ ಯಾರಾದರೂ ಒಬ್ಬರು ಸ್ವಾಮಿಗಳು ಈ ರೀತಿ ಇಷ್ಟಲಿಂಗ ಪೂಜೆಯನ್ನ ಮತ್ತೆ ಭಕ್ತರ ಒಳಗಡೆ ಪ್ರತಿ ಹುಣ್ಣಿಮೆ ಕಾರ್ಯಕ್ರಮದಲ್ಲೂ ಭಕ್ತರಿಗೋಸ್ಕರ ಶರಣರ ಚಿಂತನೆ ಮಂಡನೆ ಮಾಡ್ತವರ ಸ್ವಾಮಿಗಳನ್ನು ಯಾರಾದ್ರೂ ಈ ಮಂಡ್ಯದಲ್ಲಿ ನೋಡಿದ್ರೆ ಅದು ಹೊಸಮಠ ಬಸವರಾಜೇಂದ್ರ ಸ್ವಾಮಿಗಳನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಅವರಿಗೆ ಇನ್ನೂ ಮೊದಲಷ್ಟು ನೀವೆಲ್ಲರೂ ಸಹ ಅವರಿಗೆ ಹೆಗರಾಗಿ ನೀವೆಲ್ಲರೂ ಸಹ ಮಾಡಬೇಕು. ಆ ನಿಟ್ಟಿನಲ್ಲಿ ಪರಮಪೂಜ್ಯ ಶಿವಕುಮಾರ ಸ್ವಾಮಿ ಆಶೀರ್ವಾದ ಸದಾಕಾಲ ಬಸವರಾಜೇಂದ್ರ ಸ್ವಾಮಿ ಮೇಲೆ ಇರಲಿ. ಅವರು ಇನ್ನೂ ಮುಂದೆ ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಈ ಕಾರ್ಯಕ್ರಮ ಮಾಡುವಂತ ಕೆಲಸಗಳನ್ನು ಅವರು ಮಾಡಿ ಅಂತ ನಾನು ಹೇಳ್ತಾ ಅವರಿಗೆ ಇನ್ನಷ್ಟು ಬಸವರಾಜೇಂದ್ರ ಆಶೀರ್ವಾದ ಈ ಮತ್ತೆ ಸಿಗಲಿ. ಇನ್ನೂ ಎಷ್ಟೋ ಕಾರ್ಯಕ್ರಮಗಳನ್ನ ಈ ರೀತಿ ಮಾಡಬೇಕು. ಬರೀ ಇಷ್ಟಲಿಂಗ ಪೂಜೆ ಮುಂದೆ ಅಲ್ಲ.